ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಸಂಡೇದು ಚರ್ಚಿಗೆ ಹೋಗುವಾಗ ಮಾಡಿದ್ದು. ಇವತ್ತು ಅತ್ತಿಗೆ ಮತ್ತು ಅವರ ಮಗ ಕೂಡ ನಡ್ಕೊಂಡು ಹೋಗ್ತಾ ಇದ್ರು, ಸಿಕ್ಕಿದ್ರು. ಸೊ ಅವರನ್ನು ಕೂಡ ಪಿಕಪ್ ಮಾಡಿ ಚರ್ಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾವು ಸೆಕೆಂಡ್ ಮಾಸಿಗೆ ಪೂಜೆಗೆ ಹೋದದ್ದು. ಫಸ್ಟ್ ಪೂಜೆಗೆ ಹೋಗ್ಬೇಕಂತ ಇದ್ವಿ, ನನಗೆ ಉದಾಸೀನ ಅಂತ ಇತ್ತು ಎದ್ದೇಳಲಿಕ್ಕೆ. ಸೊ ಸೆಕೆಂಡ್ ಮಾಸಿಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಜೋರು ಮಳೆ ಇದ್ದರೆ ನಿದ್ದೆಯೇ ಮಾಡೋಣ ಅಂತ ಅನಿಸುತ್ತೆ. ಸೊ ಈಗ ಹೊರಟಿದ್ದೀವಿ ಪೂಜೆಗೆ. ಇವತ್ತೇನು ಪ್ಲ್ಯಾನ್ ಏನು ಕೂಡ ಇಲ್ಲ, ನೋಡೋದು ಏನು ಮಾಡೋದು ಅಂತ ಹೇಳಿ ಚರ್ಚಿಗೆ ಹೋಗಿ ಬಂದು ಫಸ್ಟ್ ಅದ ನಂತರ ಏನು ಅಂತ ಹರಡಿ ನೋಡೋದು. ಸೊ ಈಗ ಬಂದು ನಾನಿಲ್ಲಿ ಒಂದು ಸೇಜ್ವಾನ್ ರೈಸ್ ಮಾಡ್ತಾ ಇದ್ದೀನಿ. ಮನೆಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಏನು ಚೂರು ಕೂಡ ಮನಸ್ಸಿಲ್ಲ ಅಡುಗೆ ಮಾಡಲಿಕ್ಕೆ. ನನಗೆ ತುಂಬ ದಿನದಿಂದ ಹಾಸ್ಪಿಟ್ಲಿಂದ ಬಂದಾಗಿಂದ ಹುಷಾರಿಲ್ಲದದ್ದು, ಈಗ ಕೂಡ ಇಲ್ಲ. ನಾನು ಯಾವಾಗಲಿಂದ ಹಾಸ್ಪಿಟ್ಲಿಂದ ಬಂದಿದ್ದೀನಿ, ಒಂದು ದಿನ ಕೂಡ ಅಡುಗೆ ಮಾಡಿಲ್ಲ. ನಮ್ಮ ಅತ್ತೆ ಮಾಡ್ತಾ ಇರೋದು ಮೆಣಸಿನ ಬಜ್ಜಿ, ಅದು ಇದು ಏನಾದರೂ ಬೇಕಾದರೆ ಹೇಳಿದರೆ ಪಾಪ ಅವರೇ ಮಾಡ್ತಾ ಇದ್ದಾರೆ, ಅದೆಲ್ಲ ಅವರೇ ಮಾಡಿದ್ದು. ಇವತ್ತು ಪಾಪ ಅನಿಸಿತ್ತು ನನಗೆ ಅವರ ಮೇಲೆ. ನೋಡೋಣ, ಆಗದಿದ್ರೂ ಪರವಾಗಿಲ್ಲ ಅಂತ ಹೇಳಿ ಹೇಗಾದರೂ ಒಂದು ಎದ್ದು ಅದನ್ನು ಮಾಡ್ತಾ ಇದ್ದೀನಿ. ಅದು ಕೂಡ ಏನು ಕೂಡ ತಂದಿಲ್ಲ, ಎಲ್ಲ ಇದ್ದದ್ರಲ್ಲೇ ಸ್ವಲ್ಪದಲ್ಲಿ ಅಡ್ಜಸ್ಟ್ ಮಾಡಿ ಒಂದು ಸೇಜ್ವಾನ್ ಸಾಸ್ ಇದು ಪ್ಯಾಕೆಟ್ ಇತ್ತು, ಚಿಕನ್ ಪೀಸಸ್ ಮಾಡಿತ್ತು, ಅದನ್ನು ಸೇಜ್ವಾನ್ ರೈಸ್ ಥರ ಫ್ರೈಡ್ ರೈಸ್ ಥರ ಮಾಡಿದೆ. ಇದು ಕೂಡ ಊಟ ಆದ ನಂತರ ಮಾಡಿದ ವಿಡಿಯೋ. ನಾನು ಇದನ್ನು ಮಾಡಿ ರಪ್ಪ ಮಲಗಿದ್ದೆ ನಾನು 1 ಅವರ್ ಮಲಗಿ ಅದರ ನಂತರ ಎದ್ದದ್ದು. ಈಗ ಎಲ್ಲರದ್ದು ಊಟ ಆಗಿದೆ, ನನ್ನ ಮಗ ಮಾತ್ರ ಮಾಡ್ತಾನೆ ಇದ್ದಾನೆ. ಮಕ್ಕಳ ಊಟ ಹಾಗೆ ಅಲ್ಲ, ಅದು ಮುಗಿಯೋದೇ ಅಲ್ಲ. ನಾನು ಅವನ ತಂಟೆಗೆ ಅಷ್ಟು ಹೋಗೋದಿಲ್ಲ, ಊಟ ಮಾಡಿದರೆ ಮಾಡು ಇಲ್ಲಾಂದರೆ ಇಲ್ಲ ಅಂತೇಳಿ. ಹಸ್ಬೆಂಡ್ ಬಿಡೋದೇ ಇಲ್ಲ, ಅವನಿಗೆ ಕೊಡ್ತಾರೆ. ನೆಕ್ಸ್ಟ್ ನಾನು ಎದ್ದು ಸ್ನಾನ ಒಂದು ಮಾಡಿದೆ ಊಟ ಮಾಡಿ. ಅದರ ನಂತರ ಮಂಗಳೂರಿಗೆ ಹೋಗಿ ಬರೋಣ ಅಂತ ಫೀಲ್ ಆಯಿತು. ಯಾಕಂತ ಹೇಳಿದರೆ ಒಳಗಡೆ ಇದ್ದು ಉಂಟಲ್ಲ, ತಲೆ ಹಾಳಾಗಿ ಹೋಗಿದೆ ನನಗೆ. ಏನೋ ಹಾಸ್ಪಿಟ್ಲಿಂದ ಬಂದಾಗಲಿಂದ ನಾನು ಹುಷಾರೇ ಇಲ್ಲ, ಅದಕ್ಕೆ ಒಂದು ನಿದ್ದೆ ಬಿಡ್ತಾ ಇಲ್ಲ ಅಂತ ಹೇಳಿ ಸ್ನಾನ ಒಂದು ಮಾಡಿಕೊಂಡೆ. 1 ಅವರ್ ಏನೋ ಮಲಗಿದ್ದೆ ನಾನು. ಆದರೂ ಕೂಡ ಒಂದು ಕ್ಲಿಯರಾಗಿ ಸ್ನಾನ ಮಾಡಿದರೆ ಫ್ರೆಶ್ ಫೀಲ್ ಆಗ್ತದಲ್ಲ ಅಂತ ಹೇಳಿ ಮಂಗಳೂರಿಗೆ ಹೊರಟ್ವಿ. ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಕೂಡ ಉಂಟು, ಅದನ್ನು ಮುಗಿಸಿ ಮತ್ತೆ ಮನೆಗೇ ಬರೋದು, ಬೇರೆ ಏನು ಕೆಲಸ ಇಲ್ಲ. ಆದರೆ ಮಡಂತ್ಯರಲ್ಲಿ ಒಳ್ಳೆ ಮಳೆ ಉಂಟು, ಈ ಸೈಡಲ್ಲಿ ಮಳೆಯೇ ಇಲ್ಲ. ನೋಡಿದರೆ ಕೂಡ ರೋಡ್ ನೋಡಿದರೂ ಕೂಡ ಇನ್ನೂ ಜಾಸ್ತಿ ಒದ್ದೆ ಇಲ್ಲ. ಸೊ ಅದು ಆ ಲೆಕ್ಕದಲ್ಲಿ ಮಳೆ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಈಗ ಸುಮಾರು ಸಾಧಾರಣ ಪಡೀಲ್ ಸೈಡಿಗೆ ತನಕ ರೀಚ್ ಆಗಿದ್ದೀವಿ. ಫಸ್ಟ್ ಅಂದ್ಕೊಂಡ್ವಿ ಬಸ್ಸಲ್ಲೇ ಹೋಗೋದು ಅಂತ ಹೇಳಿ, ಮತ್ತೆ ಬೇಡ ಅಂತ ಹೇಳಿ ಕಾರಲ್ಲಿಗೆ ಹೊರಟ್ವಿ. ಪರ್ಸ್ನಲ್ ಕೆಲಸದಿಂದ ಬಂದದ್ದು, ಅದನ್ನು ಮುಗಿಸಿ ನಾವು ಒಂದು ಸ್ಟೋರಿಗೆ ಬಂದ್ವಿ, ಕ್ಯಾಫೆ ಟೈಪಲ್ಲಿ. ಅಲ್ಲಿ ಒಂದು ಜ್ಯೂಸ್ ಒಳ್ಳೆಯದು ಸಿಗತ್ತೆ. ನಾವು ಅಲ್ಲಿ ಒಂದು ಜ್ಯೂಸ್ ಮತ್ತು ಐಸ್ ಕ್ರೀಮನ್ನು ಪರ್ಚೇಸ್ ಮಾಡಿದ್ವಿ. ಐಸ್ ಕ್ರೀಮ್ ನನ್ನ ಮಗನಿಗೋಸ್ಕರ, ಅವನು ಜ್ಯೂಸ್ ಅಷ್ಟು ಇಷ್ಟಪಡೋದಿಲ್ಲ. ಇದು ಬಂದು ನಾವು ಮೇಲೆ CC ಹತ್ರ ಅಲ್ಲಿ ಅಲೋಶಿಯಸ್ ಕಾಲೇಜ್ ಉಂಟಲ್ಲ, ಅಲ್ಲಿ ಬಂದು ಪರ್ಚೇಸ್ ಮಾಡಿದ್ದು. ಅಲ್ಲಿ ನಾವು ಯಾವತ್ತೂ ಕೂಡ ನಿಲ್ಲಿಸ್ತೀವಿ, ಯಾವತ್ತಾದರೂ ಸಿಟಿ ಸೆಂಟರ್ ಸೈಡಿಗೆ ಬಂದರೆ. ಐಸ್ ಕ್ರೀಮ್ ಸ್ಕೂಪ್ಸ್ ತುಂಬ ಜಾಸ್ತಿಯೇ ಕೊಡೋದವ್ರು. ಆ್ಯಕ್ಚುಲಿ ನೋಡಿದರೆ ಇದು 50 ರೂಪೀಸ್ ಏನೋ ಇತ್ತು ಅಷ್ಟೇ. ಆದರೂ ಕೂಡ ಅವ್ರದ್ದು ಕ್ವಾಂಟಿಟಿ ವೈಸಲ್ಲಿ ಜಾಸ್ತಿ ಇರುತ್ತೆ. ಇವತ್ತೇನೋ ಇದು ಪಿಸ್ತಾ ಟೈಪಲ್ಲಿ ತೊಗೊಂಡಿದ್ದಾನೆ, ಯಾಕೆ ಗೊತ್ತಿಲ್ಲ. ವೈಟ್ ತಿಂದು ಬೋರ್ ಬಂದಿದೆ ಅಂತ. ಇಲ್ಲ ಅಂದರೆ ಒಂದು ಯಾವತ್ತೂ ಕೂಡ ಒಂದೇ ಫೇವ್ರೆಟ್ ವೆನಿಲಾ ಐಸ್ ಕ್ರೀಮು. ನಾವು ಜ್ಯೂಸ್ ಹೇಳಿದ್ವಿ ಐಸ್ ಕ್ರೀಮ್ ಟೈಪಲ್ಲಿ. ಅದರ ನಂತರ ನನಗೆ ಸಡನ್ ಪ್ಲ್ಯಾನ್ ಆಯಿತು, ನಾವು ಆಶ್ವಿಲ್ಗೆ ಮೀಟ್ ಆಗಲಿಕ್ಕೆ ಹೋಗೋಣವ ಅಂತ ಕೇಳಿದೆ. ಯಾಕಂದರೆ ಟೈಮ್ ಇತ್ತು, ಏನು ಕೂಡ ಬೇರೆ ಕೆಲಸ ಕೂಡ ಇರಲಿಲ್ಲ ನನಗೆ. ಅದಕ್ಕೆ ಹಸ್ಬೆಂಡಿಗೆ ಹೇಳಿದೆ ಹೋಗೋಣವ ಅಂತ. ಸೊ ಮತ್ತೆ ಆಗ್ಬೋದು ಅಂತ ಹೇಳಿದೆ. ಅಲ್ಲಿ ಒಂದು ಮೋಮೋಸ್ ಶಾಪ್ ಕೂಡ ಉಂಟು, ಅಲ್ಲಿಯ ಮೋಮೋಸ್ ಕೂಡ ಒಳ್ಳೇದಿರುತ್ತೆ. ಸೊ ನಾನು ಹಸ್ಬೆಂಡಿಗೆ ಹೇಳಿದೆ ಆಶ್ವಿಲ್ಗೆ ಮೋಮೋಸ್ ಪ್ಯಾಕ್ ಮಾಡಲಿಕ್ಕೆ. ನಾವು ಇದನ್ನು ತೊಗೊಂಡ್ವಿ, ಒಳ್ಳೇದಿತ್ತು, ಸ್ವೀಟ್ ಇತ್ತು, ಮತ್ತು ಯಾವುದು ಕೂಡ ಇದೇ ಫ್ಲೇವರ್ ತೊಗೊಳ್ಳೋದು ಹಸ್ಬೆಂಡ್. ಅದರ ನಂತರ ಅದನ್ನು ತೊಗೊಂಡು ನಾವು ಹೊರಟ್ವಿ ಆಶ್ವಿಲ್ಗೆ ಮೀಟ್ ಆಗಲಿಕ್ಕೆ. ಬಟ್ ಮಗನಿಗೆ ಹೇಳಿಲ್ಲ, ಅವನು ರೋಡಿಗೆ ಹತ್ತಿರ ಬರುವಾಗ ನೋಡೋಣ ಅವನಿಗೆ ಗೊತ್ತಾಗ್ತದ ಅಂತ ಹೇಳಿ ಸೊ ಅವನನ್ನು ಹೇಳದೇನೆ ಕರ್ಕೊಂಡು ಹೋಗ್ತಾ ಇದ್ವಿ. ನಾವು ಆಶ್ವಿಲ್ಗೆ ಕೂಡ ಹೇಳಿರಲಿಲ್ಲ ನಾವು ಬರ್ತೀವಿ ಅಂತ ಹೇಳಿ.
ಸರ್ಪ್ರೈಸ್ ಮಾಡಲಿಕ್ಕೋಸ್ಕರ ಹೋಗಿದ್ವಿ. ಅವನಿಗೆ ಮೋಮೋಸ್ ಅಂದರೆ ತುಂಬ ಇಷ್ಟ. ಲಾಸ್ಟ್ ಟೈಮ್ ಅವ್ನ ಮನೆಗೆ ಬಂದಾಗ ನನಗೆ ಮೋಮೋಸ್ ಒಂದು ಮಾಡಲಿಕ್ಕೆ ನೆನಪಿಯಾಗಿಲ್ಲ, ಇಲ್ಲಾಂದರೆ ಆಲ್ಮೋಸ್ಟ್ ಎಲ್ಲನೂ ಮಾಡಿ ಕೊಟ್ಟಿದ್ದೀನಿ ಅವನಿಗೆ. ಬಟ್ ನಾನು ಆ ಟೈಮಲ್ಲಿ ಸೀಸನ್ ಇದ್ದರೂ ಕೂಡ ಮಾಡಿ ಕೊಡ್ತಾ ಇದ್ದೆ. ಮೋಮೋಸ್ ಏನು ನನಗೆ ಅದು ತಲೆಗೇ ಹೋಗಿಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ಮೋಮೋಸನ್ನು ಪ್ಯಾಕ್ ಮಾಡಿ ಈಗ ಹೊರಟಿದ್ದೀವಿ ಅವರ ಮನೆಗೆ. ಈಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ ಮಂಗಳೂರಲ್ಲಿ. ನೋಡೋಣ ಹೇಗೆ ಅಶ್ವಿಲ್ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಿ, ಏನೆಲ್ಲ ಆಗತ್ತೆ ಅಂತ ಹೇಳಿ ಹೊರಟಿದ್ದೀವಿ. ಎಲ್ಲಿ ಹೋಗುದು ನಾವೀಗ? ಬಪ್ಪು ಚೆಗರ. ಬಪ್ಪು ಚೆಗರ ಅಂದ್ರೆ ಏನು? ಯಾರ ಮನೆ? ಬಪ್ಪು ಹೆಸರೇನು? ಅನಿಲ್ ಬಪ್ಪು. ಅನಿಲ್ ಬಪ್ಪು ಮನೆಗ? ಇಲ್ಲ, ನಾವು ಮಾಯಿ ಮನೆಗೆ ಹೋಗೋದು. ಮಾಯಿ ಮನೆಗೆ ಇಲ್ಲಿ ಏನ ಮಾಯಿ ಮನೆಗೆ ಹೋಗುದು ಈಗ, ಸೆಲಿಬಾಯಿ ಮನೆಗೆ. ಬಪ್ಪುಗಾಲ ಬಪ್ಪು ಚಿಗರ. ಸ್ಟ್ರೇಟ್ ಸ್ಟ್ರೇಟ್ ಸ್ಟ್ರೇಟ್. ಹುಷಾರಾಯ್ತು. ಗಾಡಿ ಉಂಡೈತೆ 5 minutes ಓನ್ಲಿ. ಓಕೆ, ನಾ ಮಗಿರ್ಗಾರ ಸ್ಕೂಲ್ ಅಸ್ಸಾನೆ. ಅಣ್ಣನ ಮನೆಗೆ ಹತ್ರ ಆಗುವಾಗ ಅವನಿಗೆ ರಪ್ಪ ಗೊತ್ತಾಗುತ್ತೆ. ಸೊ ಅವನು ತುಂಬ ಅಂದರೆ ತುಂಬ ಖುಷಿಯಾದ. ಮಾತ್ರ ನಾವು ಅಲ್ಲಿ ರೀಚ್ ಆದಾಗ ನೋಡಿದರೆ ಅವರ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವನ ಎಕ್ಸೈಟ್ಮೆಂಟ್ ನೋಡಿ ಪಾಪ ತುಂಬ ಅಂದರೆ ತುಂಬ ಖುಷಿಯಾದ. ಫಸ್ಟ್ ನಾವು ಅವ್ರದ್ದು ಯಾವತ್ತೂ ಕೂಡ ಗೇಟ್ ಲಾಕೇ ಇರುತ್ತೆ. ಸೊ ಅದಕ್ಕೆ ಗೇಟ್ ಲಾಕ್ ಉಂಟೇನೋ ಅಂದ್ಕೊಂಡ್ವಿ. ನೀತ ಫಸ್ಟ್ ಅದು ಮೇಲೆ ಕೂಡ ನೋಡಿಲ್ಲ. ಮತ್ತು ನಾನು ಹೋಗಿದೆ ಎದ್ದು, ಆಗ ನೋಡಿದರೆ ಲಾಕ್ ಉಂಟು. ಸೊ ನಾವು ಹೇಳೋದೇ ಬಂದದ್ದು ನಮ್ಮದೇ ತಪ್ಪು ಫಸ್ಟ್ ಆಫ್ ಆಲ್. ಮತ್ತೇನು ಮಾಡೋದು, ಈಗ ವಾಪಸ್ ಹೋಗ್ತಾ ಇದ್ದೀವಿ. ಅಣ್ಣನಿಗೆ ಅಲ್ಲಿಂದ ಕಾಲ್ ಮಾಡುವಾಗ ಅವ್ರು ಬರ್ತೀನಿ ಅಂತ ಹೇಳಿದರು. ನಾವೇ ಹೇಳಿದ್ವಿ ಬೇಡ ಅಂತ ಹೇಳಿ, ಯಾಕಂದರೆ ಅವ್ರು ಬರುವ ತನಕ ನಮಗೆ ಕೂಡ ಲೇಟ್ ಆಗುತ್ತೆ. ಮತ್ತು ನಾವು ಜಸ್ಟ್ ಮೀಟ್ ಆಗಲಿಕ್ಕೆ ಬಂದದಷ್ಟೇ, ನಮಗೆ ಬೇರೆ ಕೆಲಸ ಇತ್ತು. ಮತ್ತು ಇವನಿಗೆ ಡಾಮಿನೋಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದೆ. ಅವನು ರಪ್ಪ ಮತ್ತು ಮಂಗಾದ, ಅವನಿಗೆ ಡಾಮಿನೋಸ್ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿ ಬಂದು ಆರ್ಡ್ರ್ ಮಾಡಿದ್ವಿ 2 ಪಿಜ್ಜಾವನ್ನು. ಎಷ್ಟು ಟೈಮ್ ತೊಗೊಂಡ್ರು ಅಂತ ಇಲ್ಲ ಒಂದು ಪ್ಯಾಕ್ ಮಾಡಲಿಕ್ಕೆ. ಅಲ್ಲಿ ನೋಡಿದರೆ ಆಶ್ವಿಲಿದು ಫ್ರೆಂಡಿದು ಪೇರೆಂಟ್ ಇದ್ದರು. ಅವರ ಮಗನಿಗೆ ಪಿಜ್ಜಾ ತೊಗೊಂಡು ಹೋಗಲಿಕ್ಕೆ ಬಂದಿದ್ದರು. ಸೊ ಅವರು ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾರಂತೆ. ಸೊ ಅವರಿಗೆ ಗೊತ್ತುಂಟು ನಾವು ಯಾರು ಅಂತ ಹೇಳಿ, ನನಗೆ ಗೊತ್ತಿರಲಿಲ್ಲ. ಈ ಮಗು ಮತ್ತು ಇವನು ಸ್ವಲ್ಪ ಹೊತ್ತು ಆಟ ಆಡಿದರು. ಅದರಿಂದ ಏನಾಯ್ತು ಅಂದರೆ ನನಗೆ ಅಷ್ಟು ಹೊತ್ತು ಟೈಮ್ ವೇಸ್ಟ್ ಆದದ್ದು ಗೊತ್ತಾಗಿಲ್ಲ. ಅಂದರೆ ತುಂಬ ಹೊತ್ತು ವೇಟ್ ಮಾಡಿದ್ದಕ್ಕೆ ಅಷ್ಟು ಗೊತ್ತಾಗಿಲ್ಲ. ಅವರು ಕೂಡ ತುಂಬ ಸ್ವೀಟ್ ಇದ್ದರು, ತುಂಬ ಹೊತ್ತು ಮಾತಾಡಿದರು. ಮತ್ತೆ ನಮ್ಮ ಪಿಜ್ಜಾ ಬಂತು, ಅವ್ರು ಹೋದರು. ಅದೇ ಅವ್ರು ಕೇಳ್ತಾ ಇದ್ರು ಸುಮ್ಮನೆ ಬಂದದ ಮೀಟ್ ಆಗಲಿಕ್ಕೆ ಅಂತ. ಇಲ್ಲ, ಹೀಗೆ ಆಯಿತು. ಅವರಿಗೆ ಗೊತ್ತಿರಲಿಲ್ಲ ನಾವು ಸಡನ್ನಾಗಿ ಬಂದದ್ದು. ನಾವು ಬೇರೆ ಕೆಲಸದಿಂದ ಬಂದಿದ್ವಿ, ತುಂಬ ದಿನ ಆಯಿತು ಆಶ್ವಿಲ್ಗೆ ಮೀಟ್ ಆಗದೆ ಅಂತ ಹೇಳಿ ಬಂದಿದ್ವಿ ಅಂತ ಹೇಳಿದೆ. ಮತ್ತು ಇವನು ಆನ್ ದ ವೇ ಪಿಜ್ಜಾ ತಿಂತಾನೆ ಬಂದ. ಅವನಿಗೆ ಅಷ್ಟು ಇಷ್ಟ ಆಗಿಲ್ಲ. ನನಗೆ ಕೂಡ ಅಷ್ಟು ಡಾಮಿನೋಸಿದು ಪಿಜ್ಜಾ ಏನೋ ಇಷ್ಟ ಆಗಿಲ್ಲ. ನಾನು ನಾರ್ಮಲ್ ಶಾಪ್ಸ್ಗಳಲ್ಲಿ ತಿಂದಕ್ಕಿಂತ ನಾರ್ಮಲಿ ಎಲ್ಲಿ ಡಾಮಿನೋಸಿದು ತಿಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಹೇಳಲಿಕ್ಕೆ ಬ್ರ್ಯಾಂಡ್ ಮಾತ್ರ, ಬಟ್ ನೋಡಲಿಕ್ಕೆ ಹೋದರೆ ಒಂದು ಸ್ವಲ್ಪ ಕ್ಯಾಫೇಸ್ಗಳಲ್ಲಿ ಡಾಮಿನೋಸ್ಗಿಂತ ಚೆನ್ನಾಗಿ ಪಿಜ್ಜಾಗಳನ್ನು ಮಾಡ್ತಾರೆ. ಆನ್ ದ ವೇ ಉಂಟಲ್ಲ, ನನಗೆ ತುಂಬ ಜೋರು ತಲೆನೋವು ಸ್ಟಾರ್ಟ್ ಆಯಿತು ಸಡನ್ನಾಗಿ. ಏನಾಯ್ತಂತ ಆಗಿಲ್ಲ ನನಗೆ. ಮಿಡ್ಲ್ ಆಫ್ ದ ರೋಡ್ ಗಾಡಿ ನಿಲ್ಲಿಸಿ ವಾಮಿಟಿಂಗ್ ಎಲ್ಲ ಆಯಿತು ನನಗೆ. ಏನೋ ತುಂಬ ದಿನದಿಂದ ನನಗೆ ಹೊಟ್ಟೆಗೆ ಸರಿ ಇಲ್ಲ, ವಾಮಿಟಿಂಗ್ ಆಗೋದು, ತಲೆನೋವು ಟ್ರಾಶ್ ಆಗ್ತಾ ಉಂಟು. ಜ್ವರ ಬಂದದ್ದು ಪವರ್ ಇನ್ನೂ ಕೂಡ ಹೋಗಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ನಮಗೆ ಕಂಟೆಂಟ್ ಸಿಗುವಾಗ ವಿಡಿಯೋ ತೆಗಿಲಿಕ್ಕೆ ಗೊತ್ತಿಲ್ಲ. ಯಾರಾದರೂ ಆದರೆ ಮೊದಲೇ ಕ್ಯಾಮ್ರಾದ ಇಟ್ಕೊಂಡು ವಾಮಿಟಿಂಗ್ ಮಾಡೋದಾದರೂ ತೊಗೊಳ್ತಾ ಇದ್ರು, ಅಥವಾ ತಲೆನೋವು ಆಗೋದು ಅದು ಇದೆಲ್ಲ ತೊಗೊಳ್ತಾ ಇದ್ರು ಅಂತ. ಹಸ್ಬೆಂಡ್ ಆ್ಯಕ್ಚುಲಿ ಆನ್ ದ ವೇಯಲ್ಲಿ ಗಾಡಿ ನಿಲ್ಲಿಸಿ ಒಂದು ಮೆಡಿಕಲಿಗೆ ಹೋಗಿ ತಲೆನೋವಿದು ಮೆಡಿಸಿನ್ ತೊಗೊಂಡು ಬಂದರು. ತೊಗೊಂಡು ಒಂದು 15 ಮಿನಿಟ್ಸಲ್ಲಿ ನನಗೆ ಆಗ್ತಾ ಇಲ್ಲ ಕಂಟ್ರೋಲ್ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ವಿ.
ನಾರ್ಮಲಿ ನಮ್ಮ ಗಾಡಿಯಲ್ಲಿ ಇದಿರುತ್ತೆ ಏನಂತ ಹೇಳಿದರೆ ಪ್ಲಾಸ್ಟಿಕ್ಗಳು, ಬಿಕಾಸ್ ಮಗನಿಗೋಸ್ಕರ ವಾಮಿಟಿಂಗಿಗೆ ಅಂತ ಇಡ್ತೀವಲ್ಲ, ನನಗೆ ಏನೋ ಒಂದು ಆಗ್ತಾಯಿತ್ತು ಮತ್ತು ನಿಲ್ಲಿಸಿ ವಾಮಿಟ್ ಆದ ನಂತರ ನಾವು ಮತ್ತೆ ಹೊರಟ್ವಿ. ಈಗ ಮನೆಗೆ ಬಂದು ರೀಚ್ ಆಗಿದ್ದೀವಿ, ಬೇಗನೆ ಬಂದಿದ್ದೀವಿ. ಮಧ್ಯಾಹ್ನ ಹೋದದ್ದೇ ಮಧ್ಯಾಹ್ನ ನಾವು. ಮತ್ತು ಆಶ್ವಿಲ್ಗೆ ತೊಗೊಂಡೋದ ಮೋಮೋಸನ್ನು ವಾಪಸ್ ಮನೆಗೇ ತೊಗೊಂಡು ಬಂದ್ವಿ. ಮತ್ತು ನಾವೇ ತಿಂತಾ ಇದ್ದೀವಿ. ಈಗ ವಿಡಿಯೋ ನೋಡ್ತಾ ಇದ್ದರೆ ಉಂಟಲ್ಲ, ಈಗ ಅವನಿಗೆ ಹೊಟ್ಟೆ ಉರಿಯಾಗಲಿಕ್ಕೆ ಉಂಟ, ಒಂದು ಜೀವವೇ ಮೋಮೋಸ್. ಸೊ ಇದನ್ನೆಲ್ಲ ಮಾಡಿದ್ವಿ ನಾವು ಸಂಡೇಗೆ. ಎಂಜಾಯ್ ಆಯಿತು ಒಂದು ಸ್ವಲ್ಪ ಔಟಿಂಗ್ ತೊಗೊಂಡಿದ್ದಕ್ಕೆ. ನೋಡಿದ್ರಿ ಗೈಸ್ ನಾವು ಏನೆಲ್ಲ ಮಾಡಿದ್ವಿ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬಿಗ್ ಸಪೋರ್ಟ್. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.